ನಮ್ಮಮ್ಮ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಏನು ಮಾಡ್ತಾ ಇದ್ದೀರಾ ನೀವೇ ಹೇಳಿ? ಬಾಳೆಹಣ್ಣು ಬನ್ಸ್. ಬಾಳೆಹಣ್ಣು ಬನ್ಸ್ ಬರಲ್ಲ, ಬರೀ ಬನ್ಸ್. ಬನ್ಸು ಮಂಗಳೂರು ಬನ್ಸ್. ಮಂಗಳೂರು ಬನ್ಸ್. ಸೊ ಯಾರ ವಿಡಿಯೋ ಭಾಗ್ಯ ಟಿವಿ ಅವ್ರ ವಿಡಿಯೋ ನೋಡಿಕೊಂಡು ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ನಾನು ಮಂಗಳೂರು ಬನ್ಸ್ ತಿಂದಿಲ್ಲ. ಯಾವಾಗ ತಿಂದಿದ್ದೀನಿ? ಯಾವಾಗ ಎಲ್ಲ ಓದಕ್ ತಿಂದಿದ್ವಲ್ಲ ನಾವು. ಎಲ್ಲಿ ಎಲ್ಲೇ ಅಂತ ನೆನಪಿಲ್ಲ, ಒಟ್ಟಿನಲ್ಲಿ ಎಲ್ಲ ಓದಕ್ ತಿಂದಿದ್ದೀವಿ. ನಾನು ತಿಂದಿಲ್ಲ ಅನ್ಸುತ್ತೆ. ನಾವೇ ಕಡಿಮೆ ಎಲ್ಲ ಓದಕ್ ತಿಂದಿದ್ವಿ, ಗೊತ್ತಿಲ್ಲ, ನಂಗಂತೂ ತಿಂದಿದ್ದು ನೆನಪಿಲ್ಲ. ಸೊ ನಮ್ಮಮ್ಮ ಮಾಡೋ ಬನ್ಸೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ನಮ್ಮಮ್ಮನೇ ಫಸ್ಟ್ ಟೈಮ್ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಅವಳಿಗೆ ಹೇಳಲಿಲ್ಲ, ಸುಮ್ಮನೆ ಬಂದು ನಾನು ರೆಡಿ ಮಾಡ್ತಾ ಇದ್ದೆ. ಇವಾಗ ಬಂದಿದ್ದಾಳೆ ವಿಡಿಯೋ ಮಾಡಿ. ಬೆಳಿಗ್ಗೆ ಹೆಂಗ್ ಬರುತ್ತೆ ಅಂತ ತೋರಿಸ್ತೀನಿ, ಅದು ಮುಖ್ಯ. ನೋಡೋಣ. ಚೆನ್ನಾಗಿ ಹಾಕಿದ್ದೀರಾ ಅಲ್ಲಿ? ಬಾಳೆಹಣ್ಣು, ಸಕ್ಕರೆ, ಸಾಲ್ಟು, ಮತ್ತೆ ಸೋಡಾ, ಜೀರಿಗೆ, ಮೊಸರು. ಸೋಡಾನೇ ತಂದಿತ್ತ ಫ್ರಿಜ್ಜಲ್ಲಿ ಇತ್ತಲ್ಲ, ಅದೇ ಯೂಸ್ ಮಾಡ್ದ? ಇಲ್ಲಿ ನಮ್ದು ಮುಂಚೆನೆ ತಂದಿದ್ದೀವಿ. ಓ, ಮನೇಲೇ ಇತ್ತಾ? ಓಕೆ. ಇವಾಗ ಮೈದಾ ಹಿಟ್ಟು ಹಾಕ್ತವ್ರೆ. ಆ್ಯಂಡ್ ಇಲ್ಲಿ ನೋಡಿ ಇವತ್ತೇನು ಮಾಡಿದ್ದಾರೆ ಅಂತ. ನಾವು ಇತ್ತೀಚೆಗೆ ಜಾಸ್ತಿ ನಂಚಿಕೆ ಅಂತ ಹುಡುಕ್ತಾ ಇರ್ತೀವಿ. ಅದಕ್ಕೆ ನಮ್ಮಮ್ಮ ನಿಮ್ಮ ಎದೆ ಮೇಲೆ ಹಾಕ್ತೀನಿ ತಗೊಳ್ಳಿ ಅಂತ ಮಾಡಿದ್ದೆ. ತಿಂದು ಬದುಕೊಳ್ಳಿ ಅಂತ ನಿಪ್ಪಟ್ಟು ಮಾಡೋರೆ. ಅದು ಇಷ್ಟೊಂದು ಏನಂದ್ರೆ ತೋರಿಸು, ನಾನು ಆಲ್ಮೋಸ್ಟ್ ಅಡಿಗೆ ಮಾಡೋದ್ ಕಲ್ತಿದ್ದೆ ಭಾಗ್ಯ ಟಿವಿ ಅವ್ರ ಏನು ಯೂಟ್ಯೂಬ್ ಭಾಗ್ಯ ಯೂಟ್ಯೂಬ್ ಚಾನಲ್. ಭಾಗ್ಯ ಅವರ ಯೂಟ್ಯೂಬ್ ಚಾನಲ್ ನೋಡಿ ತುಂಬಾ ದಿವಸದಿಂದನೂ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಆದ್ರೆ ಅವ್ರನ್ನ ಭೇಟಿ ಆಗ್ಬೇಕು ಅಂತ ತುಂಬಾ ಇಷ್ಟ. ನೋಡ್ಬೇಕು ಯಾವಾಗ ಅವ್ರನ್ನ ಭೇಟಿ ಆಗುವಂತ ಸಂದರ್ಭ ಸಿಗುತ್ತೋ. ಎಲ್ಲ ಯೂಟ್ಯೂಬರ್ನು ಹಾಕೊಂಡು ಅವ್ರ ಮುಂಚೆ ರಿಟ್ರೀಟ್ ತರ ಮಾಡೋರು ಎಲ್ಲರನ್ನೂ ಕರ್ಸಿ ಎಲ್ಲ ಇವಾಗ ನಿಲ್ಸ್ಬಿಟ್ಟವ್ರೆ. ಬಟ್ ಗೊತ್ತಿಲ್ಲ ಯಾವಾಗ ಮಾಡ್ತಾರೋ. ನಮ್ಮನ್ನ ಕರೀತಾರೆ, ನಾವ್ ಅವ್ರನ್ನ ಯಾವಾಗ ಭೇಟಿ ಮಾಡಬಹುದು ಅಂತ ಗೊತ್ತಿಲ್ಲ. ಇಂಥ ಅಡ್ಗೆ ಅವ್ರು ಮಾಡಲ್ಲ ಅನ್ನಂಗಿಲ್ಲ. ವರ್ಷದಿಂದನೂ ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಅವ್ರು ಮಾಡೋ ಅಡುಗೆ ಎಲ್ಲ ಆಲ್ಮೋಸ್ಟ್ ನಾನು ಟ್ರೈ ಮಾಡ್ಬಿಟ್ಟಿದ್ದೀನಿ. ಎಲ್ಲ ಅಡ್ಗೆನೂ ಏನಾದ್ರೂ ಮಾಡ್ಬೇಕು ಅನ್ಸಿದ್ರೆ ಫಸ್ಟ್ ತೆಗಿಯೋದೇ ಅವ್ರ ಚಾನಲ್ನ, ಅದರಿಂದನೇ ನೋಡ್ಕೊಂಡು ಮಾಡೋದು. ಸರಿ, ಅದೇನು ಕನ್ಸಿಸ್ಟೆನ್ಸಿ ಬರ್ಬೇಕು ಗೊತ್ತಾ? ನೋಡ್ತೀನಿ, ಅವರು ತೋರಿಸಿದಾರಲ್ಲ. ಇವಾಗ ಇದು ಯಾವದಕ್ಕೆ ಕಲಿಸ್ಬೇಕು ನಮ್ಮ ಮಮ್ಮಿಗೆ ಗೊತ್ತು. ಕಲಿಸ್ಬಿಟ್ಟು ಫರ್ಮೆಂಟ್ ಆಗಕ್ಕೆ ಇಡ್ತಾರೆ. ಸೊ ನಾಳೆ ಬೆಳಿಗ್ಗೆ ಸಿಗೋಣ ಹೆಂಗೆ ಬರುತ್ತೆ ಬನ್ಸ್ ಅಂತ ನೋಡೋಕ್ಕೆ. ತೋರಿಸ್ತೀರಾ ನಮಗೂ ಬಂದಮೇಲೆ? ಓಕೆ ಫ್ರೆಂಡ್ಸ್, ಬಾಯ್. ನೋಡಿ, ರಾತ್ರಿ ಕಲಸಿಟ್ಟಿದ್ದು ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ. ಇವಾಗ ಮಾಡೋಣ, ಬನ್ಸ್ ಹೆಂಗೆ ಬರುತ್ತಂತ ನೋಡೋಣ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಬನ್ಸ್ ಮಾಡ್ಕೊಂಡು. ಎಷ್ಟು ಚೆನ್ನಾಗಿ ಊದ್ಕೊಂತೈತಿ ಮಂಗಳೂರು ಬನ್ಸು. ಹೆಂಗೆ ಬಂದಿದೆ ಕಲರ್, ಚೆನ್ನಾಗಿದೆಯಲ್ಲ? ಫೈನಲಿ ಬನ್ಸ್ ರೆಡಿ ಆಗಿದೆ. ಹಿಂಗೆ ಕಾಣುತ್ತೆ ನೋಡಿ. ಡೋಂಟ್ ಜಡ್ಜ್ ಆಯ್ತಾ. ಫಾರ್ ದ ಫಸ್ಟ್ ಟೈಮ್ ನಮ್ಮಮ್ಮ ಟ್ರೈ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಮಮ್ಮಿ ಇವತ್ತು ಬೇಗ ಹೋಗ್ಬೇಕಂತೆ. ಅರ್ಜೆಂಟಲ್ಲಿ ಎದ್ದಳು ಅಂತ ಫುಲ್ ಹಿಂಸೆ ಕೊಟ್ಬಿಟ್ರು. ಒಂದು ಮನುಷ್ಯನ ನಿಮಗೆ ಮಲ್ಕೊಳಕ್ಕೂ ಬಿಡಲ್ಲ. ಸೊ ಅವರು ನಾನು ಆಮೇಲೆ ಹೆಂಗೆ ಮಾಡ್ಕೊಂಡ್ಬಿಡ್ತೀನೋ, ಚೆನ್ನಾಗಿ ಬರಲ್ವೋ, ಸೊ ನಾನು ಇವಾಗಲೇ ಮಾಡ್ಕೊಟ್ಬಿಟ್ಟು ಹೋಗೋಣ ಅಂತ ಅವರು. ನನಗೆ ನಿದ್ದೆ ಅಂತ ನಾನು. ಈ ಥರ ಕಾಣುತ್ತೆ. ಒಳಗಡೆ ಸಾಫ್ಟ್ ಆಗಿದೆ. The ultimate combination is chutney, so let's try it with the chutney. Actually ಚೆನ್ನಾಗಿದೆ. I am somebody who doesn't prefer ಬೆಳಗ್ಗೆ ಸ್ವೀಟ್ ತಿನ್ನೋದು. ಸೊ ಸ್ವೀಟ್ ಕೂಡ ತುಂಬ ಕಡಿಮೆ ಇದೆ. ಮೈಲ್ಡ್ ಫ್ಲೇವರ್ ಆಫ್ ಬನಾನಾ ಇದೆ. ವೆರಿ ಯಮ್ಮಿ. ತಿಂದಮೇಲೆ ಆಫ್ಟರ್ ಟೇಸ್ಟ್ ಸ್ವಲ್ಪ ಸ್ವೀಟ್ ಇದೆ. ಇಟ್ಸ್ ವೆರಿ ಯಮ್ಮಿ. ಹಲೋ ಗೈಸ್, ಇವಾಗ ಸಾಯಂಕಾಲ ಆಗಿದೆ. ಸಿಕ್ಕಾಪಟ್ಟೆ ಕೆಲಸ ಮಾಡ್ಬಿಟ್ಟು ಬೆಳಿಗ್ಗೆಯಿಂದ ಕೆಲಸ ಬರೀ ಕೆಲಸನೇ. ಬಟ್ ಇವಾಗ ಏನಂದರೆ ನಾವು ಡೆಕಥಾನ್ಗೆ ಹೋಗ್ತಾ ಇದ್ದೀವಿ. ನೀವು ಪ್ರೀವಿಯಸ್ ಫ್ಯೂ ರೀಲ್ಸ್ ಹಿಂದೆಗಡೆ ನೋಡಿದ್ರೆ ನಾವು ಡೆಕಥಾನ್ಗೆ ಹೋಗಿ ಏನೋ ಅಲ್ಲೊಂದು ರೀಲ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ನಮಗೆ ಕಲೆಕ್ಷನ್ ತುಂಬಾ ಇಷ್ಟ ಆಯಿತು. ಬಟ್ ನಮ್ಮ ಹತ್ರ ಟೈಮ್ ಇರಲಿಲ್ಲ. ಸೊ ನೆಕ್ಸ್ಟ್ ವೀಕ್ ನಾನು ಟ್ರಾವೆಲ್ ಬೇರೆ ಮಾಡ್ತಾಯಿದ್ದೀನ. ಸೊ ಅದಕ್ಕೆ ನೆಕ್ಸ್ಟ್ ವೀಕ್ ಹೋಗೋಕ್ಕಾಗಲ್ಲ. ಏನಿದ್ರು ಇವತ್ತೇ ಹೋಗಬೇಕು. ಯಾಕಂದರೆ ನಾಳೆ
ಏನು ಕೆಲಸ ಅನ್ನೋದು 50-50 ಇದೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಆ್ಯಂಡ್ ಸ್ಯಾಟರ್ಡೆ ನಮ್ಮ ಮನೇಲಿ ಏನು ಮಾಡ್ತಾರೆ, ಶ್ರಾವಣ ಮಾಡ್ತೀವಿ. ಎಸ್, ಅದಕ್ಕೇ ಟೈಮ್ ಇರಲ್ಲ. ಇನ್ನು ನೆಕ್ಸ್ಟ್ ವೀಕ್ ಮಿಡ್ ಆಫ್ ದ ವೀಕಲ್ಲೇ ಆಲ್ಮೋಸ್ಟ್ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಅದಕ್ಕೇ ಅವಾಗಲೂ ಟೈಮ್ ಇರಲ್ಲ, ಯಾಕಂದರೆ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ಕೋಬೇಕು. ಅದಕ್ಕೇ ಇವಾಗ ವಿ ಆರ್ ಗೋಯಿಂಗ್ ಟು ಡೆಕತ್ಲಾನ್. ಏನು ತೊಗೋತೀವಿ ನೋಡೋಣ. ನನಗೆ ಒಂದು ಸ್ವಿಮ್ ಸೂಟ್ ತೊಗೋಬೇಕಂತ ಇದೆ, ನಮ್ಮ ಮಮ್ಮಿಗೆ ಒಂದು ಯೋಗ ಪ್ಯಾಂಟ್ ತೊಗೋಬೇಕಂತ ಇದೆ, ಆ್ಯಂಡ್ ನನಗೆ ಒಂದು ವೇಸ್ಟ್ ಬ್ಯಾಗ್ ಬೇಕು. ಅಲ್ಲಿ ಹೋದ್ಮೇಲೆ ನೋಡೋಣ ಏನೇನು ತೊಗೋತೀವಿ ಅಂತ. ಗೈಸ್, ನಾವು ಮೆಟ್ರೋಲ್ ಬಂದು ಫೈನಲಿ ಇನ್ನೊಂದು 4 ನಿಮಿಷ ನಡ್ಕೊಂಡು ಹೋದರೆ ಡೆಕತ್ಲಾನ್ ಸಿಗುತ್ತೆ. ಈಸಿ, ಕನ್ವೀನಿಯೆಂಟ್. ಮೆಟ್ರೋ ಚೇಂಜ್ ಮಾಡಬೇಕಂದ್ರೆ ಬೇಜಾರು, ಬಟ್ ಸ್ಟಿಲ್ ಚೇಂಜ್ ಮಾಡ್ಕೊಂಡು ಮೆಟ್ರೋಲೇ ಬಂದ್ವಿ. ಈವ್ನಿಂಗಲ್ಲಿ ನಾವು ಗಾಡೀಲಿ ಬಂದುಬಿಟ್ರೆ ಓಹೋ, ಈ ಟ್ರಾಫಿಕಲ್ಲಿ ಆಗಲ್ಲ. 2 hours ಅವತ್ತು ಗಾಡೀಲಿ ಬಂದಾಗ, ಇವತ್ತು ಆಲ್ಮೋಸ್ಟ್ 1 hour ಬಂದಿರ್ತೀವಿ. ನಾಟ್ ಬ್ಯಾಡ್. ಹೋಗೋಣ ಬನ್ನಿ. ಇವಾಗ 4 ನಿಮಿಷದಲ್ಲಿ ಇವಾಗ ತಿರ್ಗಾ ಸಿಕ್ಕಲಿಲ್ಲ ಅಂದ್ರೆ ನಮ್ಮ ಅಮ್ಮ ನನ್ನ ಬಿಡಲ್ಲ. ಓಕೆ ಗೈಸ್, ನಾವು ಎಂಟರ್ ಆಗಿದ್ದೆ. ನಮ್ಮ ಫಾಲೋವರ್ಸ್ ಎಲ್ಲ ಸಿಕ್ಕಿದ್ರು. ಸೊ ಮಾತಾಡಿಕೊಂಡು ಇವಾಗ ನಾವು ಫಸ್ಟು ತೊಗೊಂಡಿದ್ದೆ ನೀ ಕ್ಯಾಪ್ ನಮ್ಮ ಮಮ್ಮಿಗೆ ಮೆಟ್ಲತ್ತಕ್ಕೆ ಓಡಾಡೋಕ್ಕೆ ಎಲ್ಲ ಈಸಿ ಆಗಿದೆ ಅಂತ. ಇವಾಗ ಅವ್ರೇನು ನೋಡ್ತಾವ್ರೆ, ಯೋಗ ಪ್ಯಾಂಟ್ಸ್ ನೋಡ್ತಾವ್ರೆ, ಯಾವ್ದು ಸೂಟ್ ಆಗುತ್ತೆ ನೋಡೋಣ. ನಾನು ಈ ಥರದ್ದು ತೊಗೊಳ್ಳಿ ಅಂತ. ಅದು ಬಾಟಮ್ಸ್ ಲೂಸ್ ಆಗಿದ್ದರೆ ಅದೇನಾಗುತ್ತೆ, ಕಾಲೆತ್ತಿದಾಗೆಲ್ಲ ಕೆಳಗಡೆ ಜಾರ್ಕೊಳ್ಳುತ್ತೆ ಅಂತ ನಮ್ಮಮ್ಮ. ನೋಡೋಣ ಯಾವುದು ಅಂತಾರೆ ಅಂತ, ಟ್ರೈ ಮಾಡಿ ನೋಡಿ. ನಾನು ಸ್ವಿಮ್ಮಿಂಗ್ ಡ್ರೆಸ್ ಬೇಕಲ್ಲ, ಸೊ ನಾನು ಬ್ಲ್ಯಾಕ್ ಆ್ಯಂಡ್ ಈ ಆಪ್ಷನ್ ಟ್ರೈ ಮಾಡೋಣ ಅಂತ. ಎರಡರಲ್ಲಿ ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನು ತೊಗೊಳ್ಳೋದು. ಡೆಕತ್ಲಾನಲ್ಲಿ ಸೆಲ್ಫ್ ಚೆಕ್ಔಟ್ ಇದೆ ಆಯಿತಾ. ಇವಾಗ ನಮ್ಮ ಮಮ್ಮಿಗೆ ತೋರಿಸ್ತೀನಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಅಲ್ಲಿ ತೋರಿಸು, ಸುಮ್ಮನೆ ಒಳಗಡೆ ಹಾಕು. ಅಯ್ಯೋ, ಏನು ಬರ್ತಾಯಿಲ್ಲ, ಅಜೀಬ್ ಮಾಡ್ತೈತಿದ್ದು ನಮ್ಮನ್ನ. ಡೆಕತ್ಲಾನಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಶ್ರೀಶೈಲಂ ಬಂದು ಸೈಲೆಂಟಾಗಿ ಮಸಾಲೆ ಪುರಿ ತಿಂತವ್ರೆ. ಏನ್ರಿ ಗೀತಾ, ಇದೇನೇ ನೀವು ವ್ಲಾಗ್ ಮಾಡೋದು? ಚೆನ್ನಾಗಿ ಹೋಗ್ಲಿ ಮಸಾಲೆ ಪುರಿ, ಚೆನ್ನಾಗಿದೆ. ಆ್ಯಕ್ಚುಲಿ ಲೈಟಾಗಿ ಚೆನ್ನಾಗಿದೆ. ಚಳಿಗೂ ಬಿಸಿ ಬಿಸಿ ಮಸಾಲೆ ಪುರಿಗೂ ಒಳ್ಳೆ ಕಾಂಬಿನೇಷನ್. ಓಕೆ, ಸೊ ವಿ ಆರ್ ಬ್ಯಾಕ್ ಹೋಮ್. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಅಂದರೆ ಮೆಟ್ರೋಲ್ ಹೋಗೋದು ಎಷ್ಟು ಈಸಿ ಅಂತ ಅನ್ಕೋತೀವಿ, ಬಟ್ ಮೆಟ್ರೋಲು ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಕರೆಕ್ಟಾಗಿ ಬರ್ತಾಯಿದ್ದೀನ ನೋಡಿ. ಮೆಟ್ರೋನಲ್ಲೂ ಅಷ್ಟೇ ಸ್ಟ್ರೆಸ್ ಆಯಿತು. ನಾವು ಐ ಥಿಂಕ್ 1.5 hour ಏನೋ ಶಾಪಿಂಗ್ ಮಾಡಿದ್ವಿ, ಬಟ್ ಹೋಗೋಕ್ಕೆ ಬರೋಕ್ಕೇನೆ 2 hours ಆಗೋಯಿತು. 4:15 ಹೊರಟಿದ್ದಕ್ಕೆ ಆಲ್ಮೋಸ್ಟ್ 8:15 ಮನೆಗೆ ಬಂದಿದ್ದೀವಿ. ಬಟ್ ಡೆಕತ್ಲಾನಲ್ಲಿ ಏನೇನು ತೊಗೊಂಡ್ವಿ ಅಂತ ನನಗೆ ಇವಾಗ ತೋರಿಸ್ತೀನಿ. ಡೆಕತ್ಲಾನ್ ಹಾಲ್ ಎಲ್ಲೇ ಹೊರಗಡೆ ಹೋದ್ರೂ 1 hour ಹೋದ್ರೂ ಟಯರ್ಡ್. ಇಷ್ಟು ದೊಡ್ಡ ಬ್ಯಾಗ್ ನೋಡಿ, ಓ ಮೈ ಗಾಡ್, ಸೋ ಮೆನಿ ಥಿಂಗ್ಸ್ ಅನ್ಕೋಬೇಡಿ. ಫಸ್ಟು ನಮ್ಮ ಮಮ್ಮಿದ ಐಟಮ್ಸ್ ಬಂತು. ದಿಸ್ ಇಸ್ ನೀ ಕ್ಯಾಪ್. ನಮ್ಮ ಮಮ್ಮಿ ಇದು 3ನೇದೋ 4ನೇದೋ ನೀ ಕ್ಯಾಪ್ ಆಯಿತಾ. ಅಷ್ಟು ನೀ ಕ್ಯಾಪ್ ತೊಗೊಂಡು ಬಂದನು, ಅವ್ರು ಒಂದೂ ಹಾಕೊಳ್ಳಲ್ಲ. ನೋಡಿದ ತಕ್ಷಣ ಫಸ್ಟು ಕಾಣಿಸಿದೆ ನೀ ಕ್ಯಾಪ್ ಅಂದರೆ ನೀ ಕ್ಯಾಪ್ ತೊಗೊಳ್ಳೋಣ ಅಂತ ಮತ್ತೆ ನೀ ಕ್ಯಾಪ್ ತೊಗೊಂಡು ನೋಡೋಣ ಎಷ್ಟು ಮಟ್ಟಿಗೆ ಇದನ್ನು ಯೂಸ್ ಮಾಡ್ತಾರೆ ಅಂತ. ಇವಾಗ ಇದು ಮೆಟ್ಲಕ್ಕೆ, ಓಡಾಡೋಕ್ಕೆ ಮತ್ತು ಯೋಗ ಮಾಡೋದೆಲ್ಲ ಹಾಕ್ಕೊಡೋಕ್ಕೆ ಕಂಫರ್ಟಬಲ್ ಆಗಿದೆಯಾ, ಟ್ರೈ ಮಾಡಿ ಎಲ್ಲ ತೋರಿಸಿ, ಅಲ್ಲೇ ಟ್ರೈ ಮಾಡಿಸಿ ವಾಕ್ ಮಾಡಿಸಿ. ಐ ಡೋಂಟ್ ನೋ ವೈ ವಾಟ್ ಈಸ್ ರಾಂಗ್ ವಿತ್ ಮೈ ಫೋನ್, ಆಫ್ ಹೋಗಿದೆ ವಿಡಿಯೋ. ಸೊ ಯಾಕೆ ಕಂಫರ್ಟಬಲ್ ಆಗಿದೆ ಅವ್ರಿಗೆ ಹಾಕೊಂಡು ಓಡಾಡೋಕ್ಕೆಲ್ಲ. ಇಲ್ಲೇ ಕರೆಕ್ಟಾಗಿದೆ ಕ್ಯಾಮ್ರಾ. ಆ್ಯಂಡ್ ನೆಕ್ಸ್ಟು ನಾನು ತೊಗೊಂಡಿದ್ದು ಸೊ ಸ್ವಿಮ್ ಸೂಟ್, ಮೈ ಫಸ್ಟ್ ಸ್ವಿಮ್ ಸೂಟ್. ನಾನು ಯಾವತ್ತೂ ಈ ಥರ ಒಂದು ಸ್ವಿಮ್ ಸೂಟ್ ತೊಗೊಂಡಿರಲಿಲ್ಲ. ಸೊ ಈ ಥರ ಇದೆ ಕಲರ್. ಆ್ಯಂಡ್ ಫುಲ್ ಏನಂತಾರೆ, ಏನು ನೆಕ್ ಬರ್ತದೋ ಬೋಟ್ ನೆಕ್ ಥರ ಅಲ್ಲ, ಬೋಟ್ ನೆಕ್ ಥರ ಬರುತ್ತೆ. ಆ್ಯಂಡ್ ಮತ್ತು ಇಲ್ಲಿ ಸ್ಕರ್ಟ್ಗೆ ಶಾರ್ಟ್ಸ್ ಥರ ಕೊಟ್ಟಿದ್ದಾರೆ ಒಳಗಡೆ. ಸೊ ದಿಸ್ ಇಸ್ ದ ಶಾರ್ಟ್ಸ್. ಈಗಪ್ಪ ಹಿಂಗೆ ಶಾರ್ಟ್ಸ್ ಬರುತ್ತೆ, ಈ ಶಾರ್ಟ್ಸ್ ಮೇಲೆ ಹಿಂಗೆ ಸ್ಕರ್ಟ್ ಬರುತ್ತೆ. ಇದು ಹಾಕ್ಕೊಂಡು ಒಂದು ಕಡೆ ಒಳ್ಳೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳ್ಬೇಕಂತ ಇದ್ದೀನಿ. ಎಲ್ಲಿ ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ, ನಾನು ಇವಾಗಲೇ ರಿವೀಲ್ ಮಾಡುವ ಅದನ್ನ. ನೆಕ್ಸ್ಟ್ ಬಂದು ಇದೊಂದು ವೇಸ್ಟ್ ಬ್ಯಾಗ್ ತೊಗೊಂಡೆ. ಸೊ ಇದರಲ್ಲಿ ಐ ಥಿಂಕ್ 4 or 5 ಕಲರ್ಸ್ ಆಪ್ಷನ್ ಇತ್ತು. ಬ್ಲ್ಯಾಕ್, ವೈಟ್, ಮಸ್ಟರ್ಡ್ ಮತ್ತು ಪರ್ಪಲ್ ಸ್ಟ್ರೈಪ್ಸ್ ಒಂದಿತ್ತು. ಆಮೇಲೆ ರೆಡ್ ಏನೋ ಇತ್ತು. ನಮ್ಮ ಮಮ್ಮಿ ವೈಟ್ ಗಲೀಜಾಗುತ್ತೆ, ಬ್ಲ್ಯಾಕ್ ಎಲ್ಲರೂ ತೊಗೊಳ್ತಾರೆ, ಮಸ್ಟರ್ಡ್ ನಿಮ್ಮ ಹತ್ರ ಇಲ್ಲ. ಸೊ ಮಸ್ಟರ್ಡ್ ತೊಗೊಂಡ್ರು. ಇದು 2 ಜಿಪ್ ಬರುತ್ತೆ. ಇಷ್ಟು ಸ್ಪೇಸಿಯಸ್ ಆಗಿದೆ. ಲೈಕ್ ಫೋನ್ ಹಾಕೋಬೋದು, ವಾಲೆಟ್ ಹಾಕೋಬೋದು, ಇಯರ್ ಪಾಡ್ಸ್ ಇಟ್ಕೋಬೋದು, ನಮ್ಮ ಕಾರ್ಡ್ಸ್ ಇಟ್ಕೋಬೋದು, ಎಲ್ಲನೂ ಇಟ್ಕೋಬೋದು. ಆ್ಯಂಡ್ ಇದೂ ಅಷ್ಟೇ, ಇದೂ ತುಂಬ ಸ್ಪೇಷಿಯಸ್ ಆಗಿದೆ. ಐ ಲೈಕ್ ಇಟ್, ವೆರಿ ಟ್ರಾವೆಲ್ ಫ್ರೆಂಡ್ಲಿ. ಓನೋ ಶೌಂಡ್ ಅಂತ ನಿಮಗೆ ಜಸ್ಟ್ ವೇರ್ ಇಟ್ ಆ್ಯಂಡ್ ಶೋ ಟು ತಡ ಹಿಂಗೆ ಕಾಣುತ್ತೆ. ಚೆನ್ನಾಗಿದೆ, ಹಾಕೋಬೋದಲ್ಲ. ಇದನ್ನು
ಈ ಥರ ಹಾಕ್ಕೊಳ್ಳೋದು ಬೇರೆಯವ್ರಂದರೆ ಈ ಥರ ಕ್ಲಿಪ್ ಮಾಡ್ಕೋಬೋದು, ಸೇಫ್ಟಿ. ಇಷ್ಟೊಂದು ನೀನು ನೋಡಲೇ ಇಲ್ಲಲ್ಲ, ಸ್ವಂತ ನೋಡಿದೆ ನಾನು. ಝೀರೋ ಇಂಟ್ರೆಸ್ಟ್. ಸೀರಿಯಲ್ ನೋಡಿ, ಅದೇ ಸೀರಿಯಲಲ್ಲಿ ಭಾರ್ಗವಿಗೆ ಅವನ ಹೆಸರು ನೀರು ಹೆಸರು ಪಾರ್ಥ ತಾಳಿ ಕಟ್ತಾರ ಇಲ್ವಾ ಅದ್ರ ಮೇಲೆ ನಮ್ಮಮ್ಮ 200% ಕಾನ್ಸಂಟ್ರೇಷನ್. ಇದ್ರಲ್ಲೆಲ್ಲ ಇಲ್ಲ. ಮಗಳೇನು ಪಕ್ಕದಲ್ಲೇ ಇರ್ತಾನೆ. ಸೀರಿಯಲ್ ಬರುತ್ತಾ, ಅಯ್ಯೋ ರೀಟಲ್ಲಿ ಕಷ್ಟ ಆಗುತ್ತಾ, ಇಲ್ಲಿ ಏನು ಮಾತಾಡ್ತೀರಾ, ಆಗಲ್ಲ ಕಡೆಯದು. ಅದನ್ನೇ ಹೇಳ್ತಾ ಇದ್ದೀನಿ, ಆಗಲ್ಲ ಅಂತ. ಸೊ ಈ ಥರ ಲೈಕ್ ಇಲ್ಲಿ ವೇಸ್ಟಲ್ಲಿ ಹಾಕೊಂಡ್ರೆ ಜಾಸ್ತಿ ಜನ ಇರೋ ಜಾಗದಲ್ಲಿ ಅನ್ಸೇಫ್ ಅನ್ಸೋದೇನೋ ಕಳ್ದಿಸನ ಆಗ್ಬಿಡುತ್ತೆ, ಹಿಂಗೆ ಹಾಕೊಂಡ್ರೆ ಅನ್ಸೋದು, ಹೋದ ಹಿಂಗೆ ಹಾಕೊಳ್ಳೋದು. ಆ್ಯಂಡ್ ನೆಕ್ಸ್ಟು ಇದೊಂದು ವಾಟರ್ ಬಾಟಲ್. ನಾವು ಯಾಕೆ ತೊಗೊಂಡ್ವಿ ಅಂದರೆ ಒಂದು ಫನ್ನಿ ಸ್ಟೋರಿ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಕೊನೆಯದಾಗಿ ಇದೊಂದು ಯೋಗ ಪ್ಯಾಂಟ್ಸ್ ತೊಗೊಂಡ್ರೆ ನಾವು ಟ್ರಯಲೆಲ್ಲ ಮಾಡಿಸಿ ದಯವಿಟ್ಟು ನೀವು ಟ್ರೈ ಮಾಡಿ. ನಮ್ಮ ಮಮ್ಮಿಗೆ ಯಾವುದೂ ಪ್ಯಾಂಟ್ ಅಡ್ಜಸ್ಟ್ ಆಗೋಲ್ಲ. ಎಂತೆಂಥ ಬ್ಲಿಸ್ ಕ್ಲಬ್ದಿಂದ ಎಲ್ಲ ನಾನು ತರಿಸ್ಕೊಟ್ಟಿದ್ದೀನಿ, ಯಾವುದೂ ಅವ್ರಿಗಾಗಲ್ಲ. ಅದಕ್ಕೇ ಟ್ರೈ ಮಾಡಿಸಿ. ಹೆಂಗಿದೆ? ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆಯಾ? ಸ್ಟ್ರೆಚ್ ಆಗುತ್ತಾ? ಕಾಲಿಗೆ ತನಕ ಇತ್ತು ನೋಡ್ದ ಯಾರಿಗೆ. ಸೊ ಈ ಬಾಟಲ್ ತೆಗೆದ್ರ ಏನಂದರೆ, ನಾವು ಡೆಕ್ಕತ್ಲಾನ್ ಅಲ್ಲೇ ಹೋಗಿ ಯಾಕೆ ಶಾಪ್ ಮಾಡಿದ್ವಿ ಅನ್ನೋದು ನಿಮ್ಗೆ ಕ್ವಶನ್ ಮಾರ್ಕ್ ಇರುತ್ತೆ ಇಲ್ಲಿಂದ. ಸೊ ಏನಾಯಿತು ಅಂದರೆ, ನಾವು ರೀಸೆಂಟಾಗಿ ಒಂದು ಕೊಲಾಬ್ರೇಷನ್ ಮಾಡಿದ್ವಿ ಡೆಕ್ಕತ್ಲಾನ್ ಜೊತೆ. ಸೊ ನಾವು ನಿಮಗೆ ಪೇಮೆಂಟ್ ಮಾಡಲ್ಲ, ಅಂದರೆ ದುಡ್ಡು ಕೊಡಲ್ಲ, ಬಟ್ ನಿಮಗೆ ಇಷ್ಟು ಅಮೌಂಟ್ ಅಂತ ನಾವು ನಿಮಗೆ ಕೊಡ್ತೀವಿ, ನೀವು ಬಂದ ಅಮೌಂಟ್ಗೆ ಏನು ಬೇಕಾದ್ರೂ ಶಾಪ್ ಮಾಡ್ಬೋದು ಅಂತ ಹೇಳಿದರು. ಆ್ಯಂಡ್ ಇದು ಬಂದ್ಬಿಟ್ಟು MRP ಮೇಲೆ ವೆಂದೇಸೆ MRP ಅದೇ ಡೆಕ್ಕತ್ಲಾನ್ ಏನು ಹಾಕಿರುತ್ತೆ 999 ಇದ್ದರೆ ಅದು ನಾರ್ಮಲಾಗಿ ನಾವು ತೊಗೊಂಡ್ರೆ 999 ಇರುತ್ತೆ. ಡಿಸ್ಕೌಂಟಲ್ಲಿ ಇದ್ದರೆ ಸೇಲ್ಸಲ್ಲಿ ಇರುತ್ತೆ. ಅದೆರಡೂ ಬಿಟ್ಟು ಬಟ್ಟೆ ಮೇಲೆ ಏನು MRP ಹಾಕಿರ್ತಾರೋ ಆ ಪ್ರೈಸ್ಗೆ ನಾವು ತೊಗೋಬೇಕಾಗಿತ್ತು. ಸೊ ನಾವು ಸ್ಟಾರ್ಟಿಂಗಲ್ಲಿ ಒತ್ತ ಬಂದ್ಬಿಟ್ಟು ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಜಾಸ್ತಿ ನಮ್ಗೆ ಕೊಟ್ಟಿದ್ದ ಅಮೌಂಟ್ಗಿಂತ ಜಾಸ್ತಿ ಹೋಗ್ತಾಯಿತ್ತು. ಆಮೇಲೆ ಒಂದಷ್ಟು ಕ್ಯಾನ್ಸಲ್ ಮಾಡಿದ್ವಿ. ಆಮೇಲೆ ನೋಡಿದ್ರೆ ಲೆಕ್ಕ ಎಲ್ಲ ಹಾಕ್ಸ್ಬೇಕಾದ್ರೆ ಒಂದು 204 ರೂಪೀಸ್ ಕಮ್ಮಿ ಶಾಪ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಮಮ್ಮಿ ಯೋಗ ಪ್ಯಾಂಟು ಅದಕ್ಕಿಂತ ಆಚೆ ಹೋಗಿತ್ತು. ಎಕ್ಸ್ಟ್ರಾ ಏನು ದುಡ್ಡು ಬಂದಿದೆ ಅದನ್ನು ಕೊಡ್ತೀವಿ ಅಂತಂದಿದ್ದಕ್ಕೆ ಅವ್ರು ಒಪ್ಕೊಂಡಿಲ್ಲ. ಅದಕ್ಕೆ ನಾವು ಆಮೇಲೆ ಪ್ಯಾಂಟ್ ಬಿಡೋದು ಬೇಡ, ನಮ್ಮ ಮಮ್ಮಿಗೆ ಒಂದು ಪ್ಯಾಂಟ್ ಯಾವುದೋ ಒಂದು 16 ವರ್ಷದಲ್ಲಿ ಒಂದೇ ಪ್ಯಾಂಟ್ ಇಷ್ಟ ಆಗಿರೋದು, ತೊಗೊಂಡ್ಬಿಡೋಣ ಅದು ಅಂತ ತೊಗೊಂಡ್ವಿ. ಸೊ 204 ರೂಪಾಯಿಗೆ ಏನು ಸಿಗುತ್ತೆ ಅಂತ ಹುಡುಕಿದಾಗ ಈ ಬಾಟಲ್ ಅಲ್ಲೇ ಇತ್ತು. ನಾನು ಈ ಬಾಟಲ್ ಅಲ್ಲೇ ಇತ್ತು. ನಾವು ಫಸ್ಟ್ ಫ್ಲೋರ್ಗೆ ಹೋದಾಗ ಇದನ್ನು ತೊಗೊಂಡಿದ್ವಿ. ನಮ್ಮಮ್ಮ ಬೇಡ 199 ಏನಕ್ಕೆ ಕೊಡೋದು ಬೇಡ ಅಂತಂದರು. ಆಮೇಲೆ ನೋಡಿದ್ರೆ ಇದೇ ಬಾಟ್ಲು ತೊಗೊಳಂಗಾಯಿತು. ಸೊ ನೀವು ಅಲ್ಲಿ ಹೋಗಿ ಡೆಕ್ಕತ್ಲಾನ್ ನೋಡಿದ್ರೆ ಇದು ಬಂದ್ಬಿಟ್ಟು 99 ರೂಪೀಸ್ ಇರುತ್ತೆ. ಬಟ್ ನಾವು ತೊಗೊಂಡಿದ್ದು ಇದನ್ನ 199 ರೂಪೀಸ್ಗೆ, ಬಿಕಾಸ್ ನಾವು MRPಲೇ ಶಾಪ್ ಮಾಡಬೇಕಾಗಿತ್ತು. ಆ್ಯಂಡ್ ಅದಾಗಿತ್ತು ಸ್ಟೋರಿ. ಅದಕ್ಕೇ ನಾವು ಇಷ್ಟು ಕಮ್ಮಿ ಶಾಪಿಂಗ್ ಮಾಡಿದ್ದು ಆ್ಯಂಡ್ ಅಲ್ಲೇ ಹೋಗಿ ಶಾಪಿಂಗ್ ಮಾಡಿದ್ದು. ಈ ಒಂದು ಸ್ವಿಮ್ ಸೂಟೂ ಅಷ್ಟೇ, ಇದನ್ನು ನಾವು ಸುಮ್ಮನೆ ಹೋಗಿ ಡೆಕ್ಕತ್ಲಾನಲ್ಲಿ ನೋಡಿದ್ರೆ 1999 ರೂಪೀಸ್ ಇದೆ. ಬಟ್ ಇದಕ್ಕೆ ನಾವೆಷ್ಟು ಕೊಟ್ಟಿವಿ ಗೊತ್ತಾ? 2799 ರೂಪೀಸ್ ಕೊಟ್ಟು ತೊಗೊಂಡಿದ್ದೀವಿ. ಇದನ್ನು ಏನಾದರೂ ಇಷ್ಟೇ ದುಡ್ಡು ಕೊಟ್ಟು ಕ್ಯಾಶ್ ಕೊಟ್ಟು ತೊಗೋಬೇಕಂತಿದ್ದರೆ ನಮ್ಮ ಮಂದಿಯವರಣಿಗೂ ನಾನು ತೊಗೋತಾ ಇರಲಿಲ್ಲ. ಸುಮ್ಮನೆ ಅಂದಿದ್ರು ನಾವು ಹೋಗಿ 1999ಗೂ ನಾನು ತೊಗೋತಾ ಇರಲಿಲ್ಲ ಅಂದ್ಕೊಳ್ಳಿ. ಬಟ್ ಇದು ಈ ಥರ ಕೊಲಾಬ್ರೇಷನ್ ಬಂದು ಅವ್ರು ಶಾಪ್ ಮಾಡ್ಬೋದು ಅಂದಾಗ ನಾನು ಫಸ್ಟ್ ಅಂದ್ಕೊಂಡಿದ್ದೆ ಒಂದು ಸೂಟ್ ತೊಗೋಬೇಕು ಅಂತ. ಬಿಕಾಸ್ ಲೈಕ್ ಐ ಸೆಡ್ ಐ ವಾಂಟ್ ಟು ಗೆಟ್ ಒನ್ ನೈಸ್ ಫೋಟೋ ಇನ್ ದಿಸ್ ಅಂತ. ಆಮೇಲೆ ಈ ಪ್ಯಾಂಟು ಅವರು MRPಲಿ ತೊಗೋಬೇಕು ಅಂತ ಅಂದಾಗ ಈ ಪ್ಯಾಂಟ್ ಬೆಲೆ ಬಂದುಬಿಟ್ಟು 1299. ಬಟ್ ನಾವು ಅಲ್ಟಿಮೇಟ್ಲಿ ಇದೇನು ಪ್ರೈಸ್ ಇತ್ತು ಅದನ್ನೇ ತೊಗೋಬೇಕಾದ್ರೆ ಇದಕ್ಕೆ ನಾವು ಕೊಟ್ಟಿದ್ದು 799 ರೂಪೀಸ್ ಈ ಪ್ಯಾಂಟಿಗೆ. ಆ ಥರ ಶಾಪಿಂಗ್ ಆಪ್ಷನ್ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಈ ಬ್ಯಾಗ್ ತುಂಬ ತುಂಬಿರ್ತಾಯಿತ್ತು. ಸೊ ಅದಾಗಿತ್ತು ಕತೆ. ಡೆಕ್ಕತ್ಲಾನ್ಗೆ ಹೋಗಿದ್ದು. ಈ ವ್ಲಾಗ್ನ ಮತ್ತೆ ನಾಳೆನೂ ಕಂಟಿನ್ಯೂ ಮಾಡ್ತೀನಿ, ಬಿಕಾಸ್ ನಾಳೆ ಮಧ್ಯಾಹ್ನ ಈ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಷ್ಟೇ. ಊಟನೂ ಮಾಡೋಂಗಿಲ್ಲ. ನಾವು ಶ್ರೀಶೈಲಮಲ್ಲಿ ಮಸಾಲೆ ಪುರಿ ತಿಂದ್ವಿ, ಪಾವ್ ಭಾಜಿ ತಿಂದ್ವಿ, ಕಾಫಿ ಕುಡಿದ್ವಿ. ಆ್ಯಂಡ್ ಅದಾದ್ಮೇಲೆ ಊಟ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಬ್ಲಾಗರ್ ಸಿಕ್ತವರೆಲ್ಲ ಮಾತಾಡ್ಸಿದ್ರು. ಎಷ್ಟೊಂದು ಜನ ಫಾಲೋವರ್ಸ್ ಸಿಕ್ಕಿದ್ರು, ಶ್ರೀಶೈಲಮಲ್ಲಿ ಸಿಕ್ಕಿದ್ರು, ಡೆಕ್ಕತ್ಲಾನಲ್ಲಿ ಸಿಕ್ಕಿದ್ರು. ಖುಷಿ ಆಯಿತು. ಆ ಪಾರ್ಟ್ ಆಫ್ ದ ಜಾಗದಲ್ಲೂ ನಮ್ಮ ಫಾಲೋವರ್ಸ್ ಸಿಗ್ತಾರಲ್ಲ ಅಂತ ಖುಷಿ ಆಯಿತು. ಆ್ಯಂಡ್ ಏನು 7 ಗಂಟೆ ಒಳಗಡೆ ಊಟ ಮಾಡಬೇಕು. ನಾವು ಹೆಲ್ದಿ ಆರ್ ಅನ್ಹೆಲ್ದಿ ಡಸಂಟ್ ಮ್ಯಾಟ್ರ್. 7 ಗಂಟೆ ಒಳಗಡೆ ತಿಂತೀವ, ದಟ್ ಮ್ಯಾಟರ್ಸ್. ಸೊ ನಾವು ಶ್ರೀಶೈಲಮಲ್ಲಿ ಎಲ್ಲ ತಿನ್ನಬೇಕಾದ್ರೆ ಆಲ್ಮೋಸ್ಟ್ 7 o'clock 10 minutes ಆಗಿತ್ತು. ನಮ್ಮ ಡಿನ್ನರ್ ಅಲ್ಲಿಗೆ ಮುಗೀತು. ಇವಾಗ ನಮಗೆ ಕುಕ್ ಮಾಡೋ ಪೇಷನ್ಸು ಇಲ್ಲ, ತಿನ್ನೋ ಹಸುವೂ ಇಲ್ಲ. ಏನಿದ್ರು ಬೆಳಗ್ಗೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಷ್ಟೇ, ಬೆಳಿಗ್ಗೆ ಸಿಗೋಣ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಗೋಯಿಂಗ್ ಟು ದ ಜಿಮ್ ನಾನು ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಲೈಕ್ ಐ ಸೆಡ್ ನನ್ನ ಗಾಡಿ ಕೆಟ್ಟೋಗ್ಬಿಟ್ಟಿದೆ, ಅದ್ರ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು. ಸೊ
ವಾಕಿಂಗ್ ಟುಡೇ. ಇವತ್ತು ನನ್ನ ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಡೇ ಇತ್ತು. ನಾನು ಆ್ಯಕ್ಚುಲಿ ಎಲ್ಲ ವರ್ಕೌಟ್ನು ವ್ಲಾಗ್ ಮಾಡಬೇಕು ಅಂತ ಇಷ್ಟ, ಬಟ್ ಅಲ್ಲಿ ತುಂಬ ಜನ ಇರ್ತಾರೆ. ನಾನು ಕ್ಯಾಮ್ರಾ ಎಲ್ಲಿ ಸೆಟ್ ಮಾಡಲಿ ಅಂತಲೇ ಮಾಡಲ್ಲ. ಆ್ಯಂಡ್ ಲ್ಯಾಟ್ ಪುಲ್ ಡೌನ್ ಮಾಡಬೇಕಾದ್ರೆ ನಾನು ಕ್ಯಾಮ್ರಾ ಸೆಟ್ ಮಾಡ್ತಾಯಿದ್ದೀನಿ, ಅದೇನೋ ಕುತ್ಕೋದೇ ಇರಲಿಲ್ಲ. ಫೈನಲಿ ಇದು ಒಂದೇ ವರ್ಕೌಟು ಏನೋ ನಾನು ವ್ಲಾಗ್ ಮಾಡೋಕ್ಕಾಯಿತು. ಅದಾದಮೇಲೆ ಜಿಮ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 11:15 ಆಗಿತ್ತು. ಮತ್ತು ಅಲ್ಲಿಂದ ನಡ್ಕೊಂಬರ್ಬೇಕಾಗಿತ್ತಲ್ಲ, ಸ್ವರೂಪ ಕಾಲ್ ಮಾಡಿದ್ಲು, ಅವಳ ಜೊತೆ ಮಾತಾಡ್ಕೊಂಡು ಹಾಗೆ ನಡ್ಕೊಂಡು ಬಂದುಬಿಟ್ಟೆ. ನಾನು ಜಿಮ್ಗೆ ಹೋದಾಗ ಐ ಥಿಂಕ್ 9:30 ಏನೋ ಆಗಿತ್ತು. ತುಂಬಾ ಜನ ಇದ್ರು ಅವಾಗ. ಅಯ್ಯೋ ಯಾಕಪ್ಪ ಇಷ್ಟೊಂದು ಜನ ಅಂದ್ಕೊಂಡೆ, ಬಟ್ ಆಮೇಲೆ ಕಮ್ಮಿ ಆಗೋದ್ರು. ಸೊ ನಾನು ಜಿಮ್ಮಿಂದ ಬಂದು ಪ್ರೋಟೀನ್ ಕುಡಿದು ಒಂದು ಸ್ವಲ್ಪ ಪಾತ್ರೆ ತೊಳೆದಿತ್ತು, ಎಲ್ಲ ತೊಳೆದ್ಬಿಟ್ಟು ಇವಾಗ ಫೈನಲಿ ಊಟ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾ ಇದೆ, ಬಟ್ ಲೇಟ್ ಆಗೋಯ್ತು, ಏನು ಮಾಡೋದು. ಅದಕ್ಕೇ ಚಪಾತಿ ಮಾಡಿದ್ರು ನಮ್ಮ ಮಮ್ಮಿ ಬ್ರೇಕ್ಫಾಸ್ಟ್ಗೆ. ಚಪಾತಿ ಬೆಂಡೆಕಾಯಿ ಪಲ್ಯ ತಿಂದರೆ ಅನ್ನ ಸಾರು ತಿನ್ನೋಕ್ಕಾಗಲ್ಲ. ಆ್ಯಂಡ್ ಇವತ್ತು ನನ್ನ ಫೇವ್ರೆಟ್ ಸಾರು. ಗೆಸ್ ಮಾಡಿದವ್ರಿಗೆ 10 ಪಾಯಿಂಟ್ಸ್ ಕಮೆಂಟ್ಸಲ್ಲಿ ಹೇಳಿ ಯಾವ ಸಾರು ಅಂತ. ಊಟಕ್ಕೆ ಇವಾಗ ಏನು ತಿಂತಾ ಇದ್ದೀನಿ ಅಂತಂದರೆ ಬೆಂಡೆಕಾಯಿ ಪಲ್ಯ. ಬೆಳಗ್ಗೆ ನಮ್ಮ ಮಮ್ಮಿ ಮಾಡಿದ್ದೆ ಪಲ್ಯ, ಅದನ್ನು ತಿಂತಾ ಇದ್ದೀನಿ 5ಗೆ. ಆ್ಯಂಡ್ 1 ಪ್ಲೇಟ್ ಫುಲ್ ಆಫ್ ಸೌತೆಕಾಯಿ ತಿಂದೆ, ಯಾಕಂದರೆ ಹೊಟ್ಟೆ ಹಸಿತಾ ಇತ್ತು ಅಂತ. ಅದಾದಮೇಲೆ ತಿನ್ನುವೆ ಅನ್ನ, ರೈಸ್, ಮತ್ತು ಒಂದು ವಾರದ ನಂತರ ನಾನು ತಿನ್ನುವೆ ಇವತ್ತು ಮೊಟ್ಟೆ. ಒಂದು ವಾರ ತಿಂದಿರಲಿಲ್ಲ, ನನ್ನ ಪ್ರೋಟೀನ್ ಗೋಲ್ಸೇ ಹಿಟ್ ಆಗ್ತಾ ಇರಲಿಲ್ಲ. ಸೊ ಮೊಟ್ಟೆ ಟೋಪು ಮಾಡ್ಕೊಳ್ಳೋ ಸೋಂಬೇರಿ. ಸಾಂಬಾರು ಏನು ಅಂತ ನೀವೇ ನೋಡಿ. ಅವರೆಕಾಳು ಹಾಕಿರೋ ಮಸೊಪ್ಪು ಸಾರು, ಹಿಂಗೆ ಉಪ್ಪಿನಕಾಯಿ ಹಾಕ್ಕೊಂಡು ತುಪ್ಪ ಹಾಕೊಂಡು ತಿಂತಾಯಿದ್ರೆ ಅದಕ್ಕಿಂತ ಬೇರೆ ಊಟ ಬೇಡ. ಆ್ಯಂಡ್ ಇವಾಗ ಐ ಆಮ್ ಗೋಯಿಂಗ್ ಟು ಈಟ್ ಮೈ ಲಂಚ್. ಸೊ ಅಷ್ಟೇ ಇವತ್ತಿನ ವ್ಲಾಗ್ಗೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಹೋಗ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಯಾಕೆ ಹಿಂಗೆ ಹೋಮ್ಲೆಸ್ ಆಗಿದ್ದೀರಾ ಇವತ್ತು? ಏನಿಲ್ಲ, ಫುಲ್ ಕೆಲಸ ಆಯಿತು. ಇವಾಗ ಮಾರ್ಕೆಟಿಗೆ ಹೋಗ್ಬೇಕು, ಊಟ ಮಾಡ್ಬಿಟ್ಟು ಹೋಗೋಣ ಅಂತ. ಕಣ್ಣಲ್ಲಿ ನಿದ್ದೆ ಅಂತ ಹೇಳಿ. ನಿದ್ದೆ ಅದೇನಂತ ಗೊತ್ತಿಲ್ಲ ನಂಗೆ. ಒಂದು 15 ದಿನದಿಂದ ಎಷ್ಟೇ ನಿದ್ದೆ, ರಾತ್ರಿ ನಿದ್ದೆ ಬರಲಿಲ್ಲ. ಹೋಗಿ ಮಲ್ಕೊಂಡೆ 11 ಗಂಟೆಗೆ, ನಿದ್ದೆನೇ ಬರಲಿಲ್ಲ. 3 ಗಂಟೆ ಆದ್ರೂ ಸರಿ ಏನು ಮಾಡೋದು. ಆಮೇಲೆ ಎದ್ದು ಟೈಮ್ ನೋಡೋದು, ಮೊಬೈಲ್ ನೋಡೋದು, ಮಲಗೋದು, ಟೈಮ್ ನೋಡೋದು, ಮಲಗೋದು. ಆಮೇಲೆ ಬೆಳಿಗ್ಗೆ ದಿವಸದವರೆಗೂ ಕೆಲಸ ಆಯಿತು. ಊಟ ಮಾಡಿಬಿಟ್ಟು ನಾಳೆ ನಮ್ಮ ಮನೆಯಲ್ಲಿ ಶ್ರವಣ, ಹೋಗಿ ಸ್ವಲ್ಪ ಐಟಮ್ ಎಲ್ಲ ತರಬೇಕು, ಹೋಗೋಣ ಅಂತ ಊಟ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ. ಓಕೆ, ಬೇಗ ಬೇಗ ಕುದಿಸಿ ಟೈಮ್ ಆಯ್ತು, ಹೊಟ್ಟೆ ಹಸಿತೈತೆ ನನಗೆ. ಆಯ್ತಲ್ಲ, ಆಯ್ತು.